ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಳಸಿ ಗಿಡದ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ. ಸುಮಾರು ಜನ ಕಾಮೆಂಟ್ ಮಾಡ್ತಾಯಿದ್ರು, ತುಳಸಿ ಗಿಡದ ಎಲೆಗಳು ತುಂಬ ಉದುರೋಗಿ ಎಲೆಗಳು ಎಲ್ಲ ಖಾಲಿಯಾಗಿ ಗಿಡ ಕಡ್ಡಿ ಕಡ್ಡಿ ಥರ ಆಗಿದೆ, ಏನು ಮಾಡಬೇಕು, ಯಾಕೆ ಈ ರೀತಿ ಆಗಿದೆ, ಹಾಗೆ ಸೊಲ್ಯೂಷನ್ನ ಕೂಡ ಹೇಳಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿರೋದ್ರಿಂದ ಈ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ. ತುಳಸಿ ಗಿಡ ಸ್ವಲ್ಪ ಚಳಿಗಾಲದಲ್ಲಿ ಅದು ಮಾಮೂಲಾಗಿ ಉದುರೋಗುತ್ತೆ, ಎಲೆಗಳು ಮತ್ತೆ ಚಿಗಿಯುತ್ತೆ. ಸೊ ಇನ್ನೂವರೆಗೂ ಚಳಿಗಾಲ ಮುಗ್ದಾಗಿದೆ, ಇನ್ನೂವರೆಗೂ ಗಿಡ ಒಣಗ್ದಾಗೆ ಇದೆ. ಚಿಗಿಯೋ ಹಾಗೆ ಹೇಗೆ ಮಾಡಬೇಕು, ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ರಲ್ವ. ಇವತ್ತಿನ ವಿಡಿಯೋದಲ್ಲಿ ಏನು ಫರ್ಟಿಲೈಸರ್ ಯೂಸ್ ಮಾಡಿದರೆ ತುಂಬ ಬೇಗ ಎಫೆಕ್ಟಿವ್ ಆಗಿ ಗಿಡದ ಎಲೆಗಳು ಚಿಗುರುತ್ತೆ, ಹಾಗೆ ಗಿಡ ಮತ್ತೆ ಮುಂಚೆ ಥರ ಹಚ್ಚ ಹಸಿರಾಗುತ್ತೆ ಅನ್ನೋದನ್ನು ಹೇಳಕ್ಕಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ಬಿಡ್ತೀನಿ. ತುಳಸಿ ಗಿಡವನ್ನು ಯಾವ ರೀತಿ ನೀವು ನೋಡ್ಕೋಬೇಕಾಗುತ್ತೆ ಅಂತ. ನೀವು ಕರೆಕ್ಟಾಗಿ ಅದಕ್ಕೆ ಏನು ಬೇಸಿಕ್ ನೀಡ್ಗಳು ಬೇಕು ಅದನ್ನು ಕೊಟ್ಟಿಲ್ಲ ಅಂತಂದರೆ ನೀವು ಏನೇ ಫರ್ಟಿಲೈಸರ್ ಹಾಕಿದ್ರೂ ಮತ್ತೆ ವೇಸ್ಟ್ ಆಗೋದಂತೂ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಫಸ್ಟ್ ಟಿಪ್ ಬಂದು ನಿಮಗೆ, ತುಳಸಿ ಗಿಡವನ್ನು ಬಿಸಿನಲ್ಲಿ ಇಡಿ. ಈಗ ತುಳಸಿ ಗಿಡ ಒಣಗ್ದೋ ಹೋಗೋ ರೀತಿ ಆಗುತ್ತೆ ಅಂತ ಏನು ಮಾಡಿಬಿಡ್ತಾರೆ ಕೆಲವೊಬ್ಬರು, ತುಳಸಿ ಗಿಡವನ್ನು ನೆರಳಿಗೆ ಶಿಫ್ಟ್ ಮಾಡೋದು ಈ ರೀತಿ ಮಾಡ್ತಾರೆ. ಇಲ್ಲ, ತುಳಸಿ ಗಿಡಕ್ಕೆ 5 ರಿಂದ 6 ಗಂಟೆ ಬಿಸಿಲು ಮಿನಿಮಮ್ ಬೇಕೇ ಬೇಕು. ನೀವು ಬಿಸಿಲಲ್ಲಿ ಇಡೋದ್ರಿಂದ ಯಾವ ತೊಂದರೆನೂ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು, ತುಳಸಿ ಗಿಡಕ್ಕೆ ಮೇಲಿಂದ ಮೇಲೆ ನೀರನ್ನು ಕೊಡೋಕ್ಕೆ ಹೋಗಬೇಡಿ. ನೀವು ಮೇಲಿಂದ ಮೇಲೆ ನೀರನ್ನು ಕೊಟ್ಟರೂ ಕೂಡ ಡ್ರೈನೇಜ್ ಹೋಲ್ ಕರೆಕ್ಟಾಗಿದೆಯಾ, ನೀರು ಪಾಸಾಗಿ ಹೋಗ್ತಾ ಇದೆಯಾ ಮಣ್ಣಿಂದ, ಅಥವಾ ಮಣ್ಣಲ್ಲೇ ಉಳ್ಕೋತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ನಿಮ್ಮ ಗಿಡದಲ್ಲಿ ಏನಾದರೂ ಮಣ್ಣಿನಲ್ಲಿ ನೀರು ಹಾಗೇ ಉಳಿತಾ ಇದ್ದರೆ ಅದು ಗಿಡದ ಎಲೆಗಳು ಉದುರೋಕ್ಕೆ ಕಾರಣವಾಗುತ್ತೆ, ಹಾಗೆ ರೂಟ್ ರಾಟ್ ಆಗಿ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರು ಮೇಲಿನ ಮೇಲೆ ಕೊಡೋದನ್ನು ಕಡಿಮೆ ಮಾಡಿ. ಹಾಗೆ ಪೂಜೆ ಮಾಡಿರೋ ಅಂಥ ನೀರು, ಕುಂಕುಮದ ನೀರು ಸುಮಾರು ಜನ ಕೊಡ್ತಾರೆ, ಅದನ್ನು ಮೊದಲು ನಿಲ್ಲಿಸ್ಬಿಡಿ. ಇವಾಗ ಬರೋ ಕುಂಕುಮದಲ್ಲಿ ತುಂಬ ಕೆಮಿಕಲ್ ಇರೋದ್ರಿಂದ ಗಿಡದ ಬೇರುಗಳಿಗೆ ಡೈರೆಕ್ಟಾಗಿ ನೀರು ಹೋಗೋದ್ರಿಂದ ಅದರಿಂದನೂ ಕೂಡ ತುಂಬ ಎಫೆಕ್ಟಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾದಂಥ ಕೆಲವೊಂದು ಬೇಸಿಕ್ ಟಿಪ್ಸ್ಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಆವಾಗ ಮಾತ್ರ ಗಿಡ ತುಂಬ ಚೆನ್ನಾಗಿ ಬೆಳೆಯುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಟಿಪ್ ಬಂದು, ಈ ಹೊಸ ಮೇಲ್ಗಡೆ ಏನು ಚಿಗುರು ಬರ್ತಾ ಇರುತ್ತಲ್ವ, ಅದನ್ನು ನೀವು ಪಿಂಚಿಂಗ್ ಮಾಡಿ ಕೈಯಿಂದ ಚಿವುಟಿ ಆವಾಗ ತೆಗಿಬೇಕು. ಅದನ್ನು ತೆಗೆದಾಗ ಮಾತ್ರ ಗಿಡ ಕಡ್ಡಿ ಥರ ಉದ್ದವಾಗಿ ಬೆಳ್ಕೊಳ್ಳೋದಿಲ್ಲ. ಸೈಡಿಗೆ ಬ್ರ್ಯಾಂಚ್ಗಳು ಬಂದು ಈ ರೀತಿಯಾಗಿ ಒಂದೇ ಒಂದು ಸ್ಟೆಮ್ಮಿಂದ ಒಂದು 10-12 ಬ್ರ್ಯಾಂಚ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವತ್ತಿನ ಫರ್ಟಿಲೈಸರ್ ಯಾವುದು ಅಂತ ನೋಡ್ಕೊಂಬಂದ್ಬಿಡೋಣ. ಸಾಸಿವೆಯಿಂದ ಏನಾಗುತ್ತಪ್ಪ ಅನ್ನೋದಾದರೆ ಹೇಳ್ತಾ ಹೋಗ್ತೀನಿ. ಸಾಸಿವೆಯಿಂದ ಏನೆಲ್ಲ ಯೂಸ್ ಇದೆ ಗಿಡಗಳಿಗೆ ಅನ್ನೋದನ್ನು ನೀವು ಗೂಗಲ್ ಕೂಡ ಮಾಡಿಕೊಂಡು ನೋಡ್ಕೋಬೋದು. ಈ ರೀತಿಯಾಗಿ ನಾವು ಯೂಸ್ ಮಾಡ್ಬೋದಾ ಬೇಡವಾ ಅಂತ. ಸೊ ಈ ಸಾಸಿವೆನ ನಾನು ಒಂದು ಕಪ್ ಆಗೋಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಒಂದು 5-6 ತುಳಸಿ ಗಿಡ ಇರೋದ್ರಿಂದ ಇಷ್ಟು ಬೇಕಾಗುತ್ತೆ. ನೀವಾದರೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನೀವು ತೊಗೋಬೋದು. ಈ ರೀತಿ ನೀವು ಚಿಕ್ಕ ಜಾರಲ್ಲಿ ಇದನ್ನು ಸಾಸಿವೆನ ನೀವು ಮಿಕ್ಸಿ ಮಾಡ್ಕೊಬಿಡಿ. ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಈ ರೀತಿ ಟಿಶ್ಯೂ ಪೇಪರ್, ಒಂದು 2 ಟಿಶ್ಯೂ ಪೇಪರ್ ಈ ರೀತಿ ಚೆನ್ನಾಗಿ ಇದನ್ನು ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕಿ ಈ ಟಿಶ್ಯೂ ಪೇಪರ್ನ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಡಿ. ಬಿಕಾಸ್ ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಗಿಡಗಳಿಗೆ ಡೈರೆಕ್ಟ್ ಹಾಕೋದ್ರಿಂದ ಮಣ್ಣಲ್ಲಿ ಫಂಗಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಚೂರು ಆಯಿಲ್ ಬಿಟ್ಕೊಳ್ಳಿ ಅಂತ ನಾನು ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಇದ್ರ ಮೇಲೆ ವೇಟ್ ಆಗಿರೋ ಅಂಥ ಯಾವುದೇ ನೀವು ಪಾತ್ರೆ ಅಥವಾ ಈ ಕುಟಾಣಿ ಎಲ್ಲ ಬರುತ್ತಲ್ವ ಅದ್ರದ್ದು ನೀವು ಇಡ್ಬೋದು. ಇಲ್ಲಿ ನಾನು ಕುಟಾಣಿನ ಇಟ್ಟಿದ್ದೀನಿ, ಒಂದು ಕೆಳಗಡೆ ಬಾಕ್ಸ್ ಮೇಲೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಕುಟಾಣಿಯನ್ನು ಇಟ್ಟಿದ್ದೀನಿ. ಒಂದಿನ ನೀವು ನೈಟ್ ಮಾಡಿ ಇದನ್ನು ಬಿಟ್ಬಿಡಿ. ಸೊ ಯಾವ ರೀತಿ ಆಯಿಲ್ ಅಬ್ಸರ್ವ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಬಿಕಾಸ್ ಆಯಿಲ್ ಏನು ಮಾಡುತ್ತೆ ಅಂದರೆ ಗಿಡದ ಮಣ್ಣಲ್ಲಿ ಫಂಗಸನ್ನು ಕ್ರಿಯೇಟ್ ಮಾಡೋದ್ರಿಂದ ಹಾಗೆ ಇರುವೆಗಳು ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ತರಿಸ್ತೀರಾ ಅಂತಂದರೆ ಅದು ಎಲ್ಲ ಪ್ರೊಸೀಜರ್ ಆಗಿ ಬಂದಿರುತ್ತೆ. ಆನ್ಲೈನಲ್ಲಿ ಸಿಗುವಂಥ ಮಸ್ಟರ್ಡ್ ಕೇಕ್ ಪೌಡ್ರನ್ನ ನೀವು ಯೂಸ್ ಮಾಡ್ಬೋದು, ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಈ ರೀತಿ ಎಣ್ಣೆ ಎಲ್ಲ ತೆಗಿಬೇಕು ಅಂತ ಇಲ್ಲ. ಇಲ್ಲಿ ಸೊ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ. ಇಷ್ಟು ಮಾಡಿದರೆ ಸಾಕು, ಇದು ನೀವು ಆರಾಮಾಗಿ ನಿಮ್ಮ ಗಿಡಗಳಿಗೆ ಯೂಸ್ ಮಾಡ್ಬೋದು. ತುಳಸಿ ಗಿಡಕ್ಕೆ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಆರ್ಗ್ಯಾನಿಕ್ಕಾಗಿ ಹೈ ನೈಟ್ರೋಜನ್ ಸಿಗೋವಂಥ ಸೋರ್ಸ್. ಇದು ಮಸ್ಟರ್ಡ್ ಕೇಕ್ ಪೌಡ್ರಲ್ಲಿ ಹೆಚ್ಚಾಗಿ ನೈಟ್ರೋಜನ್ ಇರೋದ್ರಿಂದ ಗಿಡದ ಗ್ರೋತ್ಗೆ ಅಂತಂದರೆ ಎಲೆಗಳು ಹಚ್ಚ ಹಸಿರಾಗಿರೋದಕ್ಕೆ, ಎಲೆಗಳು ಹೊಸದಾಗಿ ಬರೋದಕ್ಕೆ, ಹೊಸ ಎಲೆಗಳು
ಬಂದಿರೋದು ಒಣಗದೇ ಇರೋದಕ್ಕೆ, ಈ ರೀತಿ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಈ ರೀತಿ ಯೂಸ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಗೂಗಲಲ್ಲಿ ಕೂಡ ಇದನ್ನು ಸರ್ಚ್ ಮಾಡ್ಕೋಬೋದು. ಗೂಗಲ್ ಏನು ಸಜೆಸ್ಟ್ ಮಾಡುತ್ತೆ ನೀವು ಒಂದ್ಸಲ ನೋಡಿ, ನಿಮಗೆ ಕನ್ಫರ್ಮ್ ಆದಮೇಲೆ ಇದನ್ನು ಯೂಸ್ ಮಾಡಿ. ಹಾಗೆ ಎಷ್ಟು ಯೂಸ್ ಮಾಡಬೇಕು ಅಂದರೆ 15 ದಿನಕ್ಕೆ ಒಂದ್ಸಲ 1 ಟೇಬಲ್ ಸ್ಪೂನು ಡೈರೆಕ್ಟಾಗಿ ಸ್ಟೆಮ್ ಇರುತ್ತಲ್ವ ಅಲ್ಲಿಗೆ ಹಾಕಕ್ಕೆ ಹೋಗಬೇಡಿ. ಸುತ್ತಲೂ ಮಣ್ಣನ್ನು ಅಗದ್ಕೊಂಡು ಸುತ್ತಲೂ ಮಣ್ಣಿಗೆ 1 ಟೇಬಲ್ ಸ್ಪೂನ್ ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಬಿಕಾಸ್ ಇದು ಹೀಟ್ ಪ್ರಾಡಕ್ಟ್ ಆದ್ದರಿಂದ ಗಿಡ ಸುಟ್ಟೋಗೋಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿದ್ರಲ್ವ ತುಳಸಿ ಗಿಡವನ್ನು ಯಾವ ರೀತಿ ನಾವು ಮುಂಚೆ ಥರ ಮಾಡ್ಬೋದು ಅಂತ. ಇದನ್ನು ನೀವು ಹಾಕಿ ನೋಡಿ, ಒಂದೇ ವಾರದಲ್ಲಿ ಹೊಸ ಎಲೆಗಳು ಬಂದು ಗಿಡ ತುಂಬೋಗುತ್ತೆ. ಇದು ನಾನು ಪರ್ಸ್ನಲಾಗಿ ಯೂಸ್ ಮಾಡೋ ಅಂಥದ್ದು. ಬಿಕಾಸ್ ಈ ಮಾನ್ಸೂನಲ್ಲೆಲ್ಲ ಸ್ವಲ್ಪ ಎಲೆಗಳು ಉದುರುವಂಥದ್ದು ಎಲ್ಲ ಗಿಡಗಳಿಗೂ ಆಗೇ ಆಗುತ್ತೆ. ಚಳಿಗಾಲದಲ್ಲಿ ಅದು ಕಾಮನ್ ಇದು ಫ್ಯಾಕ್ಟರ್. ಸೊ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಮತ್ತೆ ಹೊಸದಾಗಿ ಎಲೆಗಳು ಈ ರೀತಿಯಾಗಿ ಗುತ್ತವಾಗಿ ಬರಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಹೇಳಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೋಪ್ ಎಲ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ತುಳಸಿ ಗಿಡವನ್ನು ತುಂಬ ಪ್ರೀತಿಸ್ತೀರಾ, ಯಾರ್ಯಾರು ತುಳಸಿ ಗಿಡವನ್ನು ಮನೇಲಿ ಹಾಕ್ಕೊಂಡಿದ್ದೀರಾ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬೈ.